ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ಬಗ್ಗೆ ಮೇಜರ್ ಅಪ್ಡೇಟ್ಸ್ ಒಂದು ಬರ್ತಾ ಇದೆ. ಕೊಲೆ ಆರೋಪಿಗೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ರಾಜ ಮರ್ಯಾದೆ. ಇಲ್ಲಿ ಸ್ವಲ್ಪ ಆಕ್ರೋಶಗಳು ಬರುತ್ತೆ. ಅಧಿಕಾರಿಯನ್ನ ಕರೆಸಿಕೊಳ್ಳುವಂತೆ ಆರೋಪಿ ಪವಿತ್ರಾಳನ್ನ ಠಾಣೆಗೆ ಕರೆಸಿದ ಪೊಲೀಸರು. ಠಾಣೆ ಮುಂದೆಯೇ ಕಪ್ಪು ಥಾರ್ನಲ್ಲಿ ರಾಣಿಯಂತೆ ಬಂದಿಳಿತಾರೆ ಪವಿತ್ರ. ಪೊಲೀಸ್ ಠಾಣೆಯ ಡೋರ್ ಮುಂಭಾಗವೇ ಒಂದು ಕಾರ್ ನಿಲ್ಲಿಸಿದ ಪವಿತ್ರ. ಇದಕ್ಕೆ ರಾಜ್ಯದ ಗೃಹ ಸಚಿವರಿದ್ದಾರಲ್ಲ, ಸ್ವಲ್ಪ ಕಣಬಿಟ್ಟು ನೋಡಬೇಕಾಗುತ್ತೆ. ನಿಮ್ಮ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂತಹ ಅವಿವೇಕಿತನದ ಪರಮಾವಧಿ ಇದು. ಕೊಲೆ ಆರೋಪಿ ಥಾರ್ ಕಾರ್ನಲ್ಲಿ ಬರ್ತಾರೆ. ಆ ಆರೋಪಿ ಏನು ಮದುಮಗಳ ಬರ್ತಾ ಇರೋದು ಕಲ್ಯಾಣ ಮಂಟಪಕ್ಕೆ ಬರ್ತಾ ಇರೋ ಮದುಮಗಳಾಕೆ ಕೊಲೆ ಆರೋಪಿ ರೀ. 8 ತಿಂಗಳ ಗರ್ಭಿಣಿಯನ್ನ ಮುಂಡೆ ಮಾಡಿರುವಂತಹ ಒಂದು ಪ್ರಕರಣ, ಅದು ಕೊಲೆ ಪ್ರಕರಣ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪವನ್ನ ಅಥವಾ ಆಪಾದಿತ ಸ್ಥಾನದಲ್ಲಿರುವಂತಹ ಒಂದು ನಟಿ ಪವಿತ್ರ, ಆಕೆ ಥಾರ್ನಲ್ಲಿ ರಾಣಿಯಂತೆ ಬಂದು ಇಳಿತಾಳಂತೆ. ಗೃಹ ಸಚಿವರು ಕೂಡ ಎಚ್ಚೆತ್ತುಕೊಳ್ಬೇಕು. ತಮ್ಮ ಅಧಿಕಾರಿಗಳ ಅವಿವೇಕಿತನ ಅಂತ ಹೇಳ್ಬೋದು. ಇದು ಬೇಜವಾಬ್ದಾರಿತನ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ಒಂಥರದ ಅವಿವೇಕಿತನ. ಆರೋಪಿಗಳನ್ನ ಆರೋಪಿಯಂತೆ ನೋಡ್ಬೇಕ್ರಿ, ರಾಜ ರಾಣಿಯಂತೆ ನಾವು ಟ್ರೀಟ್ ಮಾಡೋದಲ್ಲ. ಒಬ್ಬ ಸಾಮಾನ್ಯನಾಗಿದ್ರೆ 3rd ಡಿಗ್ರಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಎಳ್ಕೊಂಡು ಬರ್ತಾ ಇದ್ರಿ ಧರ ಅಂತ. ನಟಿ ಅನ್ನೋ ಕಾರಣಕ್ಕೆ ಆಕೆಗೆ ರಾಜಮರ್ಯಾದೆಯನ್ನ ಕೊಡ್ತೀರಾ? ಆರೋಪಿಯನ್ನ, ಕೊಲೆ ಆರೋಪಿ ಥಾರ್ ಕಾರನ್ನ ಅಧಿಕಾರಿಗಳ ಕಾರ್ ಮುಂದೆಯೇ ಪಾರ್ಕಿಂಗ್ ಮಾಡ್ತಾರೆ. ರಾಜಾರೋಷವಾಗಿ ಪೊಲೀಸ್ ಠಾಣೆಗೆ ಮಹಾರಾಣಿಯಂತೆ ಬಂದಿಳಿದ ಪವಿತ್ರ ಗೌಡ. ಕಮಿಷನರ್ ಡಿಸಿಪಿಯನ್ನ ಸ್ವಾಗತಿಸುವಂತೆ ಕೊಲೆ ಆರೋಪಿಗೂ ಸ್ವಾಗತ. ಒಂದು ಕೆಲಸ ಮಾಡಿ, ಪೊಲೀಸ್ ಠಾಣೆಯ ಟೇಬಲ್ ಮೇಲೆ ಬ್ರೂ ಕಾಫಿಯನ್ನ ಇಟ್ಕೊಂಡು ಕೊಡಿ ಆರೋಪಿಗೆ. ನಾಚಿಕೆಯಾಗಬೇಕು ಇಲಾಖೆಗೆ. ಗೃಹ ಸಚಿವರು ಕೂಡ ಕಣ್ಣು ಬಿಟ್ಟು ನೋಡಬೇಕು. ತಮ್ಮ ಇಲಾಖೆಗೆ ಕೆಲವೊಂದು ಸಲಹೆಯನ್ನ ಕೊಡಬೇಕು. ಒಂದು ಕೊಲೆ ಆರೋಪಿ ಕಲ್ಯಾಣ ಮಂಟಪಕ್ಕೆ ಮದುಮಗಳು ಬಂದ ಹಾಗೆ ಬರ್ತಾರೆ. ಅದನ್ನ ಸ್ವಾಗತ ಮಾಡೋದಕ್ಕೆ ಪೊಲೀಸರು ಕೂಡ ಇರುತ್ತಾರೆ. ತಮ್ಮ ಕಾರು ಪಕ್ಕದಲ್ಲೇ ಆರೋಪಿಯ ಕಾರನ್ನ ಪಾರ್ಕ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಇದು ಯಾವ ತರಹದ ವ್ಯವಸ್ಥೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಪೊಲೀಸ್ ಠಾಣೆಯ ಡೋರ್ ಮುಂಭಾಗವೇ ಆರೋಪಿಯ ಕಾರ್ ಪಾರ್ಕ್ ಆಗುತ್ತೆ. ಆರೋಪಿಯನ್ನ ಬಂಧಿಸಿ ಎಳೆತರೋದು ಬಿಟ್ಟು ಪೊಲೀಸರಿಂದ ರಾಜಮರ್ಯಾದೆ. ಬೇರೆ ರಾಜ್ಯದ ಪೊಲೀಸರಿಗೆ ಯಾವ ತರಹದ ಮಾದರಿ ನೀವು? ನಮ್ಮ ರಾಜ್ಯದ ಇಲಾಖೆ ಇದೆಯಲ್ಲ, ಎಲ್ಲ ರಾಜ್ಯಕ್ಕೂ ಮಾದರಿ ಅಂತ ಘಂಟಾಘೋಷವಾಗಿ ಭಾಷಣ ಮಾಡ್ತಾರೆ ನಮ್ಮ ರಾಜ್ಯದ ಗೃಹ ಸಚಿವರು. ಆದರೆ ಈ ಉದಾಹರಣೆಗಳನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ನಮ್ಮ ಇಲಾಖೆ ಒಂದರ್ಥದ ಅವಿವೇಕಿತನದ ಪರಮಾವಧಿಯ ಒಂದು ಹಂತದಲ್ಲಿದೆ, ಒಂದು ಘಟ್ಟದಲ್ಲಿದೆ ಅಂತ ಹೇಳ್ಬೋದು.